ನಮಸ್ಕಾರ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಇಮೇಲ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಜಿಮೇಲ್ ಅನ್ನ ಹೇಗೆ ಬಳಸೋದು, ಇಮೇಲ್ ಎಟಿಕ್ವೆಟ್ ಅಂದ್ರೆ ಏನು, ಅಟ್ಯಾಚ್ಮೆಂಟ್ ಗಳನ್ನ ಹೇಗೆ ಮಾಡೋದು, ಸಿಸಿ ಬಿಸಿಸಿ ರಿಪ್ಲೈ ಆಲ್ ಇವುಗಳನ್ನೆಲ್ಲ ಯಾವಾಗ ಬಳಸಬೇಕು ಮತ್ತು ಇನ್ನಿತರ ವಿಷಯಗಳನ್ನ ಸಂಪೂರ್ಣವಾಗಿ ಕನ್ನಡದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಜಿಮೇಲ್ ಯಾಕೆ ಬೆಸ್ಟ್, ಜಿಮೇಲ್ ಅನ್ನೇ ನೀವು ಯಾಕೆ ಬಳಸಬೇಕು ಅಂತ ಹೇಳ್ತೀನಿ ಕೇಳಿ. ಅದರಲ್ಲಿ ಮೊದಲನೇ ರೀಸನ್ ಸೆಕ್ಯೂರಿಟಿ. ಇಮೇಲ್ಗೆ ತುಂಬಾ ಸ್ಪ್ಯಾಮ್ ಮತ್ತೆ ಫಿಶಿಂಗ್ ಫೇಕ್ ಲಿಂಕ್ ಗಳನ್ನ ಜನರು ಕಳಿಸ್ತಾರೆ. ಇಮೇಲ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಜಿಮೇಲ್ ಅದನ್ನ ಆಟೋಮೆಟಿಕ್ ಆಗಿ ಫಿಲ್ಟರ್ ಮಾಡಿ ಒಂದು ಸ್ಪ್ಯಾಮ್ ಫೋಲ್ಡರ್ಗೆ ಕಳಿಸುತ್ತೆ. ಹಾಗಾಗಿ ನಿಮ್ಮ ಅಕೌಂಟ್ ತುಂಬಾ ಸೆಕ್ಯೂರ್ಡ್ ಆಗಿರುತ್ತೆ. ಇದನ್ನ ನೀವು ಮೊಬೈಲ್ ಅಲ್ಲೂ ಬಳಸೋದು ತುಂಬಾ ಸುಲಭ ಆಗಿರುತ್ತೆ. ತುಂಬಾ ಈಸಿ ಮತ್ತೆ ನೀಟ್ ಆಗಿರೋ ಇಂಟರ್ಫೇಸ್ ಇದೆ. ಹಾಗಾಗಿ ಇದರ ಬಳಕೆ ಕಂಪ್ಯೂಟರ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ತುಂಬಾ ಸುಲಭ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ, ನೀವು ಇದನ್ನ ಜಿಮೇಲ್ ಅನ್ನ ಬಳಸಿದ್ರೆ ಟೆಕ್ ಸ್ಯಾವಿ ಅಥವಾ ವೃತ್ತಿಪರ ಅನ್ನುವಂತ ಒಂದು ಒಳ್ಳೆ ಇಂಪ್ರೆಷನ್ ಸಿಗುತ್ತೆ. ಹಾಗಾಗಿ ಹಳೆ ಮೇಲ್ಗಳಾದ ಹಾಟ್ ಮೇಲ್, ಎಲ್ ಅವುಗಳನ್ನೆಲ್ಲ ಬಳಸಬೇಡಿ. ಜಿಮೇಲ್ ಇಂಟರ್ಫೇಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಜಿಮೇಲ್ ಅಕೌಂಟ್ಗೆ ಲಾಗಿನ್ ಆದಾಗ ನಿಮಗೆ ಕಾಣಿಸೋದು ಈ ಸ್ಕ್ರೀನ್. ಬೈ ಡಿಫಾಲ್ಟ್ ಆಗಿ ಅದು ಇನ್ಬಾಕ್ಸ್ ಫೋಲ್ಡರ್ ಅನ್ನು ತೋರಿಸುತ್ತೆ. ಇನ್ಬಾಕ್ಸ್ ಫೋಲ್ಡರ್ ಅಂದ್ರೆ ನಿಮ್ಗೆ ಯಾವ್ಯಾವ ಇಮೇಲ್ಗಳು ಬಂದಿರುತ್ತಲ್ಲ ಅವೆಲ್ಲ ಈ ಫೋಲ್ಡರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗೇನೆ ಕೆಳಗಡೆ ಒಂದು ಸ್ಟಾರ್ಡ್ ಅಂತ ಫೋಲ್ಡರ್ ಇದಿಲ್ಲ, ಇದು ನೀವು ಯಾವ್ದಾದ್ರು ಒಂದು ಇಮೇಲ್ ಇಂಪಾರ್ಟೆಂಟ್ ಅಂತ ಇಟ್ಕೊಳ್ಳಿ, ಆ ಇಮೇಲ್ ಅನ್ನ ಸ್ಟಾರ್ ಅಂತ ಮಾರ್ಕ್ ಮಾಡ್ಕೊಂಡ್ರೆ ಅದು ಆ ಫೋಲ್ಡರ್ಗೆ ಹೋಗಿ ಸ್ಟೋರ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಗೂಗಲ್ ಅಕೌಂಟ್ ವಾಸ್ ರಿಕವರ್ಡ್ ಸಕ್ಸಸ್ಫುಲಿ ಅನ್ನೋ ಇಮೇಲ್ ಅನ್ನ ಸ್ಟಾರ್ ಅಂತ ಮಾರ್ಕ್ ಮಾಡಿದ್ರೆ ಇಲ್ಲಿ ಸ್ಟಾರ್ಡ್ ಫೋಲ್ಡರ್ಗೆ ಹೋದ್ರೆ ಆ ಇಮೇಲ್ ನಿಮ್ಗೆ ಕಾಣಿಸುತ್ತೆ. ಸೊ ಯಾವ್ಯಾವ ಇಮೇಲ್ಗಳು ಇಂಪಾರ್ಟೆಂಟ್ ಇರುತ್ತೋ ಅವುಗಳನ್ನ ನೀವು ಸ್ಟಾರ್ ಅಂತ ಮಾರ್ಕ್ ಮಾಡಿ ಈ ಸ್ಟಾರ್ ಫೋಲ್ಡರ್ ಅಲ್ಲಿ ನೋಡ್ಕೋಬಹುದು. ಇನ್ನು ಸೆಂಟ್ ಅಂತ ಫೋಲ್ಡರ್ ಇದೆ. ಈ ಸೆಂಟ್ ಫೋಲ್ಡರ್ ಅನ್ನೋದು ಯಾವ ಇಮೇಲ್ ಗಳನ್ನ ನೀವು ಬೇರೆಯವ್ರಿಗೆ ಕಳ್ಸಿರ್ತೀರೋ ಆ ಎಲ್ಲ ಇಮೇಲ್ಗಳು ಸೆಂಟ್ ಫೋಲ್ಡರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಡ್ರಾಫ್ಟ್ ಅನ್ನೋ ಒಂದು ಫೋಲ್ಡರ್ ಇದೆ. ಇಲ್ಲಿ ಯಾವ್ದಾದ್ರು ಇಮೇಲ್ ಅನ್ನ ನೀವು ಕಳಿಸದೇ ಇದ್ರೆ, ಕಂಪೋಸ್ ಮಾಡಿರ್ತೀರಾ ಬಟ್ ಅದನ್ನ ಸೆಂಡ್ ಮಾಡಿಲ್ಲ ಅಂದ್ರೆ ಆ ತರ ಇಮೇಲ್ಗಳು ಡ್ರಾಫ್ಟ್ ಫೋಲ್ಡರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಇಲ್ಲಿ ಮೋರ್ ಅನ್ನೋ ಆಪ್ಷನ್ ಇದಿಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಇನ್ನೂ ಹಲವಷ್ಟು ಫೋಲ್ಡರ್ ಕಾಣಿಸುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಫೋಲ್ಡರ್ಗಳು ಸ್ಪ್ಯಾಮ್. ಈಗ ಯಾವ್ದಾದ್ರು ಸ್ಪ್ಯಾಮ್ ಮೆಸೇಜ್ಗಳು ಇಮೇಲ್ಗಳು ನಿಮ್ಗೆ ಬಂದ್ರೆ ಜಿಮೇಲ್ ಅದನ್ನ ಫಿಲ್ಟರ್ ಮಾಡಿ ಈ ಸ್ಪ್ಯಾಮ್ ಫೋಲ್ಡರ್ಗೆ ಹಾಕತ್ತೆ. ಸ್ಪ್ಯಾಮ್ ಫೋಲ್ಡರ್ ಅಲ್ಲಿ ನೀವು ಸ್ಪ್ಯಾಮ್ ಮೇಲ್ಗಳನ್ನ ನೋಡ್ಬೋದು. ಕೆಲವೊಂದ್ಸಲ ಕರೆಕ್ಟ್ ಆಗಿರೋ ಇಮೇಲ್ಗಳು ಕೂಡ ಈ ಸ್ಪ್ಯಾಮ್ ಫೋಲ್ಡರ್ಗೆ ಬರುತ್ತೆ. ಆ ತರ ಬಂದಿದ್ರೆ ಆ ತರ ಇಮೇಲ್ಗಳನ್ನ ನೀವು ಸಿಲೆಕ್ಟ್ ಮಾಡಿ ನಾಟ್ ಸ್ಪ್ಯಾಮ್ ಅಂತ ಸಿಲೆಕ್ಟ್ ಮಾಡ್ಬೇಕು. ಆಗೇನಾಗುತ್ತೆ, ಈ ಇಮೇಲ್ಗಳು ಸ್ಪ್ಯಾಮ್ ಫೋಲ್ಡರ್ ಇಂದ ಇನ್ಬಾಕ್ಸ್ಗೆ ಮೂವ್ ಆಗುತ್ತೆ. ಟ್ರ್ಯಾಶ್ ಅನ್ನೋ ಒಂದು ಫೋಲ್ಡರ್ ಇದೆ. ಇದು ನೀವು ಯಾವ್ಯಾವ ಇಮೇಲ್ ಅನ್ನ ಡಿಲೀಟ್ ಮಾಡಿರ್ತೀರೋ ಆ ಇಮೇಲ್ಗಳು ಟ್ರ್ಯಾಶ್ ಫೋಲ್ಡರ್ಗೆ ಹೋಗುತ್ತೆ. ಇಮೇಲ್ ಅಲ್ಲಿ ಸಿಗ್ನೇಚರ್ ಅಂತ ಕೇಳಿರ್ತೀರಾ, ಅದನ್ನ ಹೇಗೆ ಇನ್ಸರ್ಟ್ ಮಾಡೋದು ಅಥವಾ ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಕಾಣ್ತಾ ಇದೆ, ಸೆಟ್ಟಿಂಗ್ಸ್ ಅನ್ನ ಕ್ಲಿಕ್ ಮಾಡಿ ಸಿ ಆಲ್ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಆಗ ಅದು ಜನರಲ್ ಸೆಟ್ಟಿಂಗ್ಸ್ ಓಪನ್ ಆಗಿರುತ್ತೆ. ಅಲ್ಲಿ ಕೆಳಗಡೆ ಹೋದ್ರೆ ನಿಮ್ಗೊಂದು ಆಪ್ಷನ್ ಕಾಣುತ್ತೆ ಸಿಗ್ನೇಚರ್ ಅಂತ. ಸಿಗ್ನೇಚರ್ ಅಂತ ಕಾಣಿಸ್ತಾ ಇದೆ, ಇದು ಸಿಗ್ನೇಚರ್. ನೀವು ಹೊಸ ಸಿಗ್ನೇಚರ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಮಾಡಿ ಆ ಸಿಗ್ನೇಚರ್ಗೆ ಒಂದು ಹೆಸರು ಕೊಡಬೇಕು. ಓಕೆ, ಹೆಸರು ಕೊಟ್ಟು ಕ್ರಿಯೇಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ರೈಟ್ ಸೈಡ್ ಒಂದು ಬ್ಲಾಂಕ್ ಆಗಿ ಇರುತ್ತೆ, ಅಲ್ಲಿ ಮೌಸ್ ಲೊಕೇಟ್ ಆಗಿರುತ್ತೆ. ಅಲ್ಲಿ ನಿಮ್ಮ ಸಿಗ್ನೇಚರ್ ಅಲ್ಲಿ ಏನ್ ಬರಿಬೇಕು ಅನ್ನೋದನ್ನ ನೀವು ಎಂಟ್ರಿ ಮಾಡಬೇಕು. ನಾನೀಗ ಆಲ್ರೆಡಿ ಒಂದು ಸಿಗ್ನೇಚರ್ ಒನ್ ಅದನ್ನ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನ ತೋರಿಸ್ತೀನಿ. ಅಲ್ಲಿ ಥ್ಯಾಂಕ್ ಯು ಟೆಕ್ಸಾ ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಅನ್ನ ಹಾಕಿರ್ತೀನಿ. ಇದೇ ತರ ಸ್ಯಾಂಪಲ್ ಅಲ್ಲಿ ನೀವು ಈ ಸಿಗ್ನೇಚರ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಈ ಸಿಗ್ನೇಚರ್ ಅನ್ನೋದು ಪ್ರತಿಯೊಂದು ಇಮೇಲ್ ಜೊತೆ ಫೈನಲ್ ಅಲ್ಲಿ ನೀವು ಇನ್ಸರ್ಟ್ ಮಾಡ್ಕೋಬಹುದು. ಹೊಸ ಇಮೇಲ್ ಅನ್ನ ಹೇಗೆ ಕ್ರಿಯೇಟ್ ಮಾಡಿ ಕಳಿಸೋದು ಅನ್ನೋದನ್ನ ನೋಡೋಣ. ಇಲ್ಲಿ ಮೇಲ್ಗಡೆ ಒಂದು ಕಂಪೋಸ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಒಂದು ಪಾಪ್ಅಪ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಟು ಮತ್ತೆ ಸಬ್ಜೆಕ್ಟ್ ಮತ್ತೆ ಇನ್ ಕೆಳಗಡೆ ಏನ್ ಇಮೇಲ್ ಬರಿಬೇಕೋ ಅದಕ್ಕೆ ಸ್ಪೇಸ್ಗಳು ಇರುತ್ತೆ. ಈ ಟೂ ಅಲ್ಲಿ ನೀವು ಯಾರಿಗೆ ಇಮೇಲ್ ಕಳಿಸ್ಬೇಕೋ ಅವರ ಇಮೇಲ್ ಐ ಡಿಯನ್ನ ಎಂಟ್ರಿ ಮಾಡಬೇಕು. ಇಮೇಲ್ ಐ ಡಿ ಎಂಟ್ರಿ ಆದ್ಮೇಲೆ ಇಲ್ಲಿ ಸಿಸಿ ಮತ್ತೆ ಬಿಸಿಸಿ ಅಂತ ಇದೆ, ಕರೆಕ್ಟಾ? ಸಿಸಿ ಬಿಸಿಸಿ ಬಗ್ಗೆ ನಾನು ಮುಂದೆ ಹೇಳ್ತೀನಿ, ಅದು ಯಾವಾಗ ಅದನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ಮುಂದೆ ಹೇಳ್ತೀನಿ. ಟೂ ಜೊತೆಗೆ ಸಿಸಿ ಮತ್ತೆ ಬಿಸಿಸಿ ಕೂಡ ನೀವು ಆಡ್ ಮಾಡಬಹುದು. ಅದ್ರ ಜೊತೆಗೆ ಸಬ್ಜೆಕ್ಟ್, ಈ ಇಮೇಲ್ ನ ಸಬ್ಜೆಕ್ಟ್ ಏನು ಅನ್ನೋದನ್ನ ಇಲ್ಲಿ ಬರಿಬೇಕು. ಅದಾದ್ಮೇಲೆ ಕೆಳಗಡೆ ಇಮೇಲ್ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಸೊ ನಾನಿಲ್ಲಿ ಈಗ ಇಮೇಲ್ ಅಲ್ಲಿ ಏನ್ ಬರಿಬೇಕು ಅಂತ ಅನ್ಕೊಂಡಿದೀನೋ ಆ ಇಮೇಲ್ ಡೀಟೇಲ್ಸ್ ಅನ್ನ ಇಲ್ಲಿ
ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡಾದ್ಮೇಲೆ ನಾನು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಸಿಗ್ನೇಚರ್ ಅನ್ನ ಕ್ರಿಯೇಟ್ ಮಾಡಿದ್ದೆ. ಆ ಸಿಗ್ನೇಚರ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಹೇಗಂದ್ರೆ ಇಲ್ಲಿ ನೋಡಿ ಇಲ್ಲೊಂದು ಆಪ್ಷನ್ ಕಾಣ್ತಾ ಇದೆ, ಇನ್ಸರ್ಟ್ ಸಿಗ್ನೇಚರ್ ಅಂತ. ಅದನ್ನ ಕ್ಲಿಕ್ ಮಾಡಿ ಯಾವ ಸಿಗ್ನೇಚರ್ ಅನ್ನು ಇನ್ಸರ್ಟ್ ಮಾಡಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ರೆ ನಾನು ಆ ಸಿಗ್ನೇಚರ್ 1 ಅಲ್ಲಿ ಏನ್ ಡೀಟೇಲ್ಸ್ ಹಾಕಿದ್ದೀನೋ ಆ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೆಂಡ್ ಅಂತ ಆಪ್ಷನ್ ಇದೆಯಲ್ಲ, ಸೆಂಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಲ್ ಸೆಂಡ್ ಆಗುತ್ತೆ. ಒಂದ್ಸಲ ಇಮೇಲ್ ಸೆಂಡ್ ಆದ್ಮೇಲೆ ನೀವು ಇಲ್ಲಿ ಸೆಂಡ್ ಫೋಲ್ಡರ್ ಇದೆಯಲ್ಲ, ಆ ಸೆಂಡ್ ಫೋಲ್ಡರ್ಗೆ ಅದು ಹೋಗುತ್ತೆ. ನಿಮ್ಗೆ ಬಂದಿರೋ ಇಮೇಲ್ಗಳನ್ನ ಹೇಗೆ ರಿಪ್ಲೈ ಮಾಡೋದು ಅಥವಾ ಅದನ್ನ ಹೇಗೆ ಫಾರ್ವರ್ಡ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಇಮೇಲ್ ಬಂದಿದೆ PDF ಗುರು ಅಂತ. ಆ PDF ಗುರು ಇಮೇಲ್ಗೆ ನಾನು ರಿಪ್ಲೈ ಮಾಡಬೇಕು ಅಂತ ಇಟ್ಕೊಳ್ಳಿ. ಅದಕ್ಕೆ ಏನ್ ಮಾಡಬೇಕು, ನಿಮ್ಮ ಇನ್ಬಾಕ್ಸ್ ಅಲ್ಲಿರೋ ಆ PDF ಗುರು ಇಮೇಲ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮ್ಗೆ ರಿಪ್ಲೈ ಒಂದು ಆಪ್ಷನ್ ಕಾಣಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೇನಾಗುತ್ತೆ, ಇಲ್ಲಿ PDF ಗುರು ಅಂತ ಎಂಟ್ರಿ ಆಗುತ್ತೆ. ನಿಮ್ಗೆ ಏನ್ ಡೀಟೇಲ್ಸ್ ಬೇಕು ಅದನ್ನ ಎಂಟ್ರಿ ಮಾಡಿ ಸೆಂಡ್ ಅಂತ ಹೊಡೆದ್ರೆ ರಿಪ್ಲೈ ಆಗುತ್ತೆ. ಅದೇ ನಾನೀಗ ಅದನ್ನ ರಿಪ್ಲೈ ಮಾಡಲ್ಲ, ಅದ್ರ ಬದಲಿಗೆ ಇನ್ನೊಂದಿಷ್ಟು ಆಪ್ಷನ್ ಗಳನ್ನ ತೋರಿಸ್ತೀನಿ. ಈ ಸಿಲೆಕ್ಟ್ ಆಗಿದ್ದಿಲ್ಲ, ಇಲ್ಲಿ ನೆಕ್ಸ್ಟ್ 3 ಡಾಟ್ಸ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ರಿಪ್ಲೈ ಅಂತ ಆಪ್ಷನ್ ಇದೆ, ಫಾರ್ವರ್ಡ್ ಅಂತ ಆಪ್ಷನ್ ಇದೆ, ಡಿಲೀಟ್ ಅಂತ ಆಪ್ಷನ್ ಇದೆ. ಫಾರ್ವರ್ಡ್ ಅಂದ್ರೆ ನೀವು ಇದೇ ಸೇಮ್ ಇಮೇಲ್ ಅನ್ನ ಬೇರೆಯವರಿಗೆ ಕಳಿಸ್ಬೇಕು ಅಂತ ಇಟ್ಕೊಳ್ಳಿ. ಆಗ ಫಾರ್ವರ್ಡ್ ಅಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಆ ಫಾರ್ವರ್ಡ್ ಯಾರಿಗೆ ಮಾಡಬೇಕು ಅವರ ಇಮೇಲ್ ID ಅನ್ನ ಇಲ್ಲಿ ಎಂಟ್ರಿ ಮಾಡಿ, ನಿಮ್ಗೆ ಬೇಕಾಗಿರೋ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ ಸೆಂಡ್ ಅಂತ ಮಾಡಬೇಕು. ಇಮೇಲ್ಗೆ ಫೈಲ್ಗಳನ್ನ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ಕಲಿಯೋಣ. ನೀವು ಯಾವ್ದಾದ್ರು ಇಮೇಲ್ಗೆ ಫೈಲ್ ಅನ್ನ ಅಟ್ಯಾಚ್ ಮಾಡ್ಬೇಕಂದ್ರೆ ಮೊದಲು ಕಂಪೋಸ್ ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ಮುಂಚೆ ಹೇಳಿದಿರೋ ತರ ಟು ಮತ್ತೆ ಸಬ್ಜೆಕ್ಟ್, ಅವುಗಳಲ್ಲಿ ನಿಮ್ಗೆ ಯಾರಿಗೆ ಕಳಿಸ್ಬೇಕು ಅವರ ಇಮೇಲ್ ID, ಸಬ್ಜೆಕ್ಟ್ ಅನ್ನ ಹಾಕಿ, ಮತ್ತೆ ಏನ್ ಇಮೇಲ್ ಬೇಕೋ ಆ ಡೀಟೇಲ್ಸ್ ಅನ್ನ ಬರೀರಿ. ಕೆಳಗಡೆ ನಿಮ್ಗೆ ಒಂದು ಪೇಪರ್ ಕ್ಲಿಪ್ ಆಪ್ಷನ್ ಕಾಣಿಸುತ್ತೆ, ಕರೆಕ್ಟ್? ಅದು ಅಟ್ಯಾಚ್ ಫೈಲ್ಸ್ ಅಂತ. ಅದನ್ನ ಸೆಲೆಕ್ಟ್ ಮಾಡಬೇಕು. ಅದನ್ನ ಸೆಲೆಕ್ಟ್ ಮಾಡಿದಾಗ ಅದು ಒಂದು ವಿಂಡೋನ ಓಪನ್ ಮಾಡುತ್ತೆ. ಅಲ್ಲಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಥವಾ ಯಾವ ಫೈಲ್ ಅನ್ನ ನೀವು ಕಳಿಸ್ಬೇಕು ಆ ಫೈಲ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಾನೀಗ ಡೌನ್ಲೋಡ್ ಇಂದ ಜಿಮೇಲ್ ಇಮೇಲ್ ಮಾಸ್ಟರಿ ಅನ್ನೋದನ್ನ ಓಪನ್ ಅಂತ ಮಾಡಿದ್ರೆ ಈ ಫೈಲು ಈ ಇಮೇಲ್ಗೆ ಅಟ್ಯಾಚ್ ಆಗುತ್ತೆ. ಅದೇ ತರ ನೀವು ಒಂದಕ್ಕಿಂತ ಜಾಸ್ತಿ PDF ಗಳನ್ನ ಅಥವಾ ಫೈಲ್ಗಳನ್ನು ಕೂಡ ಅಟ್ಯಾಚ್ ಮಾಡಬಹುದು. ಸಪೋಸ್ ನೀವು ತುಂಬಾ ಲಾರ್ಜ್ ಫೈಲ್ಸ್ ಅನ್ನು ಕಳಿಸ್ತೀರಾ ಅಂತ ಅಂದ್ರೆ ಜಿಪ್ ಮಾಡಿ ಕಳಿಸೋದು ಒಳ್ಳೇದು. ಜಿಪ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಆ ಫೈಲ್ಗಳನ್ನ ಮೊದಲಿಗೆ ಜಿಪ್ ಮಾಡ್ಕೋಬೇಕು. ಈಗ ಡೌನ್ಲೋಡ್ ಅಲ್ಲಿ ಹೋಗಿ ನಾನು ಯಾವ್ಯಾವ ಫೈಲ್ ಬೇಕೋ ಅವುಗಳನ್ನೆಲ್ಲ ಸಿಲೆಕ್ಟ್ ಮಾಡಿ, ಈ ಫೈಲ್ಗಳನ್ನು ಸಿಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡ್ತೀನಿ, ಕಂಪ್ರೆಸ್ ಟು ಜಿಪ್ ಫೈಲ್ ಅಂತ ಮಾಡ್ತೀನಿ. ಆಗೇನಾಗುತ್ತೆ, ಈ ಎಲ್ಲಾ ಫೈಲ್ಗಳು ನಾನು ಯಾವ್ಯಾವ ಫೈಲ್ಗಳನ್ನ ಸಿಲೆಕ್ಟ್ ಮಾಡಿದ್ದೀನೋ ಅವೆಲ್ಲ ಫೈಲ್ಗಳು ಒಂದು ಜಿಪ್ ಫೈಲ್ ಒಳಗಡೆ ಹೋಗುತ್ತೆ. ಈಗ ನೀವು ನಾನು ಮುಂಚೆ ಯಾವ ತರ ಅಟ್ಯಾಚ್ ಮಾಡಿದ್ದೀನೋ ಅದೇ ತರ ಈ ಜಿಪ್ ಫೈಲ್ ಅನ್ನ ಇಮೇಲ್ಗೆ ಅಟ್ಯಾಚ್ ಮಾಡಬಹುದು. ನಿಮ್ದು ಯಾವುದೋ ಒಂದು ಹಳೆ ಇಮೇಲ್ ID ಇದೆ ಅಂತ ಇಟ್ಕೊಳ್ಳಿ, ಅದನ್ನ ನೀವು ಬಳಸ್ತಾ ಇಲ್ಲ. ಆ ಇಮೇಲ್ ಈಗ ಹೊಸ ಇಮೇಲ್ ID ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಆ ಹಳೆ ಇಮೇಲ್ IDಗೆ ಬರುವಂತಹ ಮೆಸೇಜ್ಗಳನ್ನ ನಿಮ್ಮ ಹೊಸ ಇಮೇಲ್ IDಗೆ ನೀವು ಫಾರ್ವರ್ಡ್ ಮಾಡ್ಕೋಬಹುದು. ಅದನ್ನ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿ ಆಲ್ ಸೆಟ್ಟಿಂಗ್ಸ್ ಅಲ್ಲಿಗೆ ಹೋಗಿ ಇಲ್ಲಿ ಅಕೌಂಟ್ಸ್ ಅಂಡ್ ಇಂಪೋರ್ಟ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿ. ಅಲ್ಲಿ ಚೆಕ್ ಮೇಲ್ ಫ್ರಾಮ್ ಅದರ್ ಅಕೌಂಟ್ಸ್ ಅಂತ ಇದೆ, ಇಲ್ಲಿ ಆಡ್ ಅ ಮೇಲ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಹಳೆಯ ಇಮೇಲ್ ID ಯಾವ್ದಿತ್ತೋ ಆ ಇಮೇಲ್ ID ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಹೊಡೀರಿ. ಲಿಂಕ್ ಅಕೌಂಟ್ಸ್ ಜಿಮೇಲಿಫೈ ಅಥವಾ ಇಂಪೋರ್ಟ್ ಇಮೇಲ್ಸ್ ಫ್ರಮ್ ಮೈ ಅದರ್ ಅಕೌಂಟ್ಸ್ ಅಂತ ಇದೆ, ಈ ಲಿಂಕ್ ಅಕೌಂಟ್ಸ್ ವಿತ್ ಜಿಮೇಲಿಫೈ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಹೊಡೀರಿ. ಈಗ ನಿಮ್ಮ ಹಳೆ ಇಮೇಲ್ IDಯ ಪಾಸ್ವರ್ಡ್ ಅನ್ನ ಇಲ್ಲಿ ಹೊಡೆದು ನೆಕ್ಸ್ಟ್ ಅಂತ ಹೊಡೆದ್ರೆ ಆ ಇಮೇಲ್ IDಗೆ ಬರುವಂತಹ ಎಲ್ಲಾ ಇಮೇಲ್ಗಳು ನಿಮ್ಮ ಹೊಸ ಇಮೇಲ್ IDಗೆ ಬರುತ್ತೆ. ರಿಪ್ಲೈ ಆಲ್ CC BCC ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನನ್ಗೊಂದು ಇಮೇಲ್ ಬಂದಿದೆ, ಈಗ ಆ ಇಮೇಲ್ ಅನ್ನ ಓಪನ್ ಮಾಡ್ತೀನಿ. ಇಲ್ಲಿ ನನ್ಗೆ ಒಂದು ಸೆಂಡರ್ ನನಗೆ ಇಮೇಲ್ ID ಕಳಿಸಿದ್ದಾರೆ. ನನ್ನ ಜೊತೆಗೆ ಬೇರೆ ಇಮೇಲ್ IDಗಳಿಗೂ ಕೂಡ ಅವರು ಇಮೇಲ್ ಅನ್ನ ಕಳಿಸಿದ್ದಾರೆ. ಈಗ ನಾನು ಇಲ್ಲಿ ರಿಪ್ಲೈ ಅಂತ ಸೆಲೆಕ್ಟ್ ಮಾಡಿದ್ರೆ ನನಗೆ ಯಾರು ಕಳಿಸಿದಾರೋ ಸೆಂಡರ್ ಅವರಿಗಷ್ಟೇ ಆ ಇಮೇಲ್ ID, ಅವರಿಗಷ್ಟೇ ಆ ಇಮೇಲ್ ಹೋಗುತ್ತೆ. ಸಪೋಸ್ ನಾನು ರಿಪ್ಲೈ ಆಲ್ ಅಂತ ಸೆಲೆಕ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ ರಿಪ್ಲೈ ಬದಲಿಗೆ, ಹಾಗೇನಾಗುತ್ತೆ ನನಗೆ ಸೆಂಡರ್ ಜೊತೆಗೆ ಅವ್ರು ಯಾರ್ಯಾರಿಗೆ ಕಳಿಸಿದಾರೋ ಅವರೆಲ್ಲರಿಗೂ ಇಮೇಲ್ ಹೋಗುತ್ತೆ. ಎಲ್ರಿಗೂ CC ಆಗಿ
ಇಮೇಲ್ ಹೋಗುತ್ತೆ. ಸೊ ನೀವು ರಿಪ್ಲೈ ಆಲ್ ಅಂತ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಮಾಡಿ. ನಿಮ್ಮ ಇಮೇಲ್ ಎಲ್ರಿಗೂ ರೀಚ್ ಆಗಬೇಕು ಅಂತ ಇದ್ರಷ್ಟೇನೆ ರಿಪ್ಲೈ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಇಲ್ಲದೆ ಇದ್ರೆ ರಿಪ್ಲೈ ಆಲ್ ಅನ್ನ ಸೆಲೆಕ್ಟ್ ಮಾಡಬೇಡಿ, ರಿಪ್ಲೈ ಅಷ್ಟೇ ಸೆಲೆಕ್ಟ್ ಮಾಡಿ. ನೀವು ಯಾವಾಗಾದ್ರೂ ಇಮೇಲ್ ಕಳಿಸುವಾಗ ಟು ಅಂತ ಒಂದು ಆಪ್ಷನ್ ಇದೆ, ಅದ್ರ ಜೊತೆ CC ಮತ್ತೆ BCC ಅನ್ನೋ 2 ಆಪ್ಷನ್ಗಳನ್ನು ಕೂಡ ನೋಡಿರ್ತೀರಾ. ಇಲ್ಲಿ ಟು ಅನ್ನೋ ಆಪ್ಷನ್ ನೀವು ಯಾರಿಗೆ ಕಳಿಸ್ತೀರಾ ಅವರಿಗೆ ಹೋಗುತ್ತೆ. CC ಅನ್ನೋ ಆಪ್ಷನ್ ಇದೆಯಲ್ಲ, ಇದು ಕಾರ್ಬನ್ ಕಾಪಿ. ಈಗ ನೀವು ಕಳಿಸೋರ್ ಜೊತೆಗೆ ಬೇರೆ ಯಾರ್ಯಾರಿಗೆ ಒಂದು ಕಾಪಿ ಕಳಿಸ್ಬೇಕು ಅವರನ್ನೆಲ್ಲ CC ಅನ್ನೋ ಈ ಇಮೇಲ್ ಐಡಿಲಿ ಹಾಕ್ಬೇಕು. CC ಅಂದ್ರೆ ಸಪೋಸ್ ಈಗ ನೀವು ನಿಮ್ಮ ಟೀಮ್ ಮೇಟ್ಗೆ ಏನೋ ಒಂದು ಕೆಲಸ ಮಾಡಿ ಅಂತ ಕಳ್ಸಿರ್ತೀರ, ಅದ್ರ ಜೊತೆಗೆ ಬಾಸ್ಗೂ ಕೂಡ ಇಂಡೈರೆಕ್ಟ್ ಆಗಿ ಹೇಳಿರ್ಬೇಕು. ಸಪೋಸ್ ನಾನು ನನ್ನ ಕಲೀಗ್ಗೆ ಇದನ್ನ ಮಾಡಕ್ ಹೇಳಿದೀನಿ ಅಂತ ಇನ್ಫಾರ್ಮ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಆಗ ನಿಮ್ಮ ಬಾಸ್ ಐಡಿನ CCಲಿ ಹಾಕ್ಬೇಕು. ಸೊ CC ಅನ್ನೋದು ಈ ತರ ಉದ್ದೇಶಕ್ಕಾಗಿ ಬಳಕೆ ಆಗುತ್ತೆ. ಇದನ್ನ ಕಾರ್ಬನ್ ಕಾಪಿ ಅಂತ ಕರೀತಾರೆ. ಸೊ BCC ಅನ್ನೋ ಒಂದು ಆಪ್ಷನ್ ಇದೆ. BCC ಅಂದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ. ಇದರಲ್ಲಿ ನೀವು ಯಾರ್ಯಾರಿಗೆ ಕಳ್ಸಿರ್ತೀರೋ ಅವ್ರಿಗೆ ಆ ಇಮೇಲ್ ಐಡಿಗಳು ಅವರಿಗೆ ಗೊತ್ತಾಗಲ್ಲ. ಸಪೋಸ್ ನಾನು ಒಂದು ಇನ್ಫಾರ್ಮೇಶನ್ ತುಂಬಾ ಜನರ ಜೊತೆ ಶೇರ್ ಮಾಡಬೇಕು, ಅವ್ರು ಯಾರಿಗೂ ನಾನು ಯಾರ್ಯಾರಿಗೆ ಕಳ್ಸಿದೀನಿ ಅಂತ ಗೊತ್ತಾಗಬಾರ್ದು ಅಂತ ಇದ್ರೆ, ಸೀಕ್ರೆಟ್ ಆಗಿ ಕಳಿಸ್ತಿದ್ದೀನಿ ಅಂತ ಇಟ್ಕೊಂಡಿರೋದಕ್ಕೆ BCC ಅನ್ನೋದನ್ನ ಯೂಸ್ ಮಾಡಬೇಕು. ಈಗ ನಾನೊಂದು ಸ್ಯಾಂಪಲ್ ಇಮೇಲ್ ತೋರಿಸ್ತೀನಿ. ಇಲ್ಲಿ ನೋಡಿ, BCC ಟೆಸ್ಟ್ ಅಂತ ನನಗೊಂದು ಇಮೇಲ್ ಬಂದಿದೆ. ಕರೆಕ್ಟಾ? ನನಗೆ ಸೆಂಡರ್ ಯಾರು ಅಂತ ಗೊತ್ತು, ಬಟ್ ಇಲ್ಲಿ ಟೂ ಆಪ್ಷನ್ ನೋಡಿ ಬ್ಲಾಂಕ್ ಇದೆ. ಯಾಕಂದ್ರೆ ಈ ಸೆಂಡರ್ ಇದಾರಲ್ಲ, ಅವರು BCC ಆಗಿ ನನಗೆ ಇಮೇಲ್ ಅನ್ನು ಕಳಿಸಿದ್ದಾರೆ. ನನಗೆ ಈ ಸೆಂಡರ್ ಬೇರೆ ಯಾರ್ಯಾರಿಗೆ ಕಳಿಸಿದ್ದಾರೆ ಅನ್ನೋದನ್ನು ಗೊತ್ತು ಮಾಡಕ್ಕಾಗಲ್ಲ. ಸೊ ಆತರ ಯಾವಾಗ ನಾವು ತುಂಬಾ ಜನರಿಗೆ ಕಳಿಸ್ಬೇಕು, ಅವರ ಇಮೇಲ್ ಐಡಿ ಗೊತ್ತಾಗಬಾರ್ದು ಅಂತ ಇದ್ರೆ BCC ಅನ್ನೋ ಆಪ್ಷನ್ ಅನ್ನ ಯೂಸ್ ಮಾಡಬೇಕು. ಗೂಗಲ್ ಅಲ್ಲಿ ಹೊಸ ಇಮೇಲ್ ಐಡಿ ಕ್ರಿಯೇಟ್ ಮಾಡೋದು ಹೇಗೆ ಅಥವಾ ಜಿಮೇಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಗೂಗಲ್ ಹೋಗಿ ಕ್ರಿಯೇಟ್ ನ್ಯೂ ಜಿಮೇಲ್ ಅಕೌಂಟ್ ಅಂತ ಸರ್ಚ್ ಹೊಡಿರಿ. ಸರ್ಚ್ ಹೊಡೆದ್ರೆ ಅದು ನಿಮಗೆ ಕ್ರಿಯೇಟ್ ಜಿಮೇಲ್ ಅಕೌಂಟ್ ಅನ್ನೋದು ಓಪನ್ ಆಗುತ್ತೆ. ಆ ಪೇಜ್ಗೆ ಹೋಗಿ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಿ. ಆಗ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲೂ ಕೂಡ ಕ್ರಿಯೇಟ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ಅದು ನಿಮ್ಗೆ ಕೇಳುತ್ತೆ ಪರ್ಸನಲ್ ಯೂಸ್ಗೋ, ಚೈಲ್ಡ್ಗೋ ಅಥವಾ ಬಿಸ್ನೆಸ್ ಆರ್ ವರ್ಕ್ಗೆ ಅಂತ ಕೇಳುತ್ತೆ. ನಿಮ್ಗೆ ಯಾವ ಆಪ್ಷನ್ ಬೇಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾಗ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಅಂತ ಕೇಳುತ್ತೆ. ನಾನೀಗ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಅನ್ನ ಕೊಡ್ತೀನಿ. ಕೊಟ್ಟು ನೆಕ್ಸ್ಟ್ ಅಂತ ಕೊಡ್ತೀನಿ. ಅದಾದ್ಮೇಲೆ ಡೇಟ್ ಆಫ್ ಬರ್ತ್, ಜೆಂಡರ್ ಅನ್ನ ಎಂಟ್ರಿ ಮಾಡಬೇಕು. ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಯಾವ ಯೂಸರ್ ನೇಮ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ. ಕೆಲವೊಂದ್ಸಲ ನಿಮ್ಗೆ ಬೇಕಾಗಿರೋ ಯೂಸರ್ ನೇಮ್ಗಳು ಸಿಗದೆ ಇರೋ ಚಾನ್ಸಸ್ ಇರುತ್ತೆ. ಆ ತರ ಇದ್ದಾಗ ಅದು ನಿಮ್ಗೆ ಆಪ್ಷನ್ ಕೊಡುತ್ತೆ. ಇಲ್ಲಿ ನೋಡಿ, ಅವೈಲೇಬಲ್ ಈ ಯೂಸರ್ ನೇಮ್ ರಮೇಶ್ ಎಸ್ ಅನ್ನೋದು ಆಲ್ರೆಡಿ ಇದೆ, ನಿಮ್ಗೆ ಯಾವ್ದು ಬೇರೆ ಆಪ್ಷನ್ ಬೇಕೋ ಅದನ್ನ ತಗೊಳ್ಳಿ ಅಂತ ಕೇಳ್ತಾ ಇದೆ. ಸೊ ಫೈನಲಿ ನಂಗೆ ಬೇಕಾಗಿರೋ ಒಂದು ಯೂಸರ್ ನೇಮ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತೀನಿ. ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಕ್ಕೆ ಕೇಳುತ್ತೆ. ಒಂದು ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ. ಅದೇ ಸೇಮ್ ಪಾಸ್ವರ್ಡ್ ಅನ್ನ ಕನ್ಫರ್ಮ್ ಅನ್ನೋದ್ರಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಗ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೂಡ ಕೇಳುತ್ತೆ, ಅದನ್ನ ಎಂಟ್ರಿ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಮಾಡಿದ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇಮೇಲ್ ಎಟಿಕ್ವೆಟ್ ಅಥವಾ ಇಮೇಲ್ ಅನ್ನ ಹೇಗೆ ಬರೀಬೇಕು, ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಶಾರ್ಟ್ ಆಗಿ ಹೇಳ್ತೀನಿ ನೋಡಿ. ಹೇಗೆ ಪ್ರೊಫೆಷನಲ್ ಆಗಿರ್ಬೇಕು ಇಮೇಲ್ ಬರೆಯೋದು ಅನ್ನೋದನ್ನ ಇಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಎಲ್ಲಾ ಕ್ಯಾಪಿಟಲ್ ಲೆಟರ್ಗಳಲ್ಲಿ ನೀವು ಬರಿಬಾರ್ದು. ವಾಟ್ ಈಸ್ ಹ್ಯಾಪನಿಂಗ್ ಅಂತ ಇಲ್ಲಿ ಬರ್ದಿದಾರಲ್ಲ, ಆ ತರ ಬರಿಬಾರ್ದು. ಅದು ಏನಂದ್ರೆ ನೀವು ಯಾರಿಗಾದ್ರೂ ಜೋರಾಗಿ ಹೇಳ್ಬೇಕು, ಶೌಟಿಂಗ್ ಆ ತರ ಮಾಡ್ಬೇಕು ಅಂತ ಇದ್ದಾಗ ಆಲ್ ಕ್ಯಾಪ್ಸ್ ಅನ್ನ ಬಳಸ್ತಾರೆ. ಇದನ್ನ ಬಳಸೋದು ಒಳ್ಳೇದಲ್ಲ, ಸೊ ಬಳಸಬೇಡಿ. ಮತ್ತೆ ನಿಮ್ಮ ಇಮೇಲ್ ಅನ್ನ ತುಂಬಾ ಶಾರ್ಟ್ ಮತ್ತೆ ಕ್ಲಿಯರ್ ಆಗಿ ಬರೀರಿ. ತುಂಬಾ ದೊಡ್ಡದಾಗಿ ನಿಮ್ಮ ಎಸ್ಸೆ ತರ ಬರೀಬಾರ್ದು. ತುಂಬಾ ಶಾರ್ಟ್ ಆಗಿ ಕ್ರಿಸ್ಪ್ ಆಗಿ ಅರ್ಥ ಆಗೋ ತರ ಇಮೇಲ್ ಅನ್ನ ಬರಿಬೇಕು. ಹೇ ಅನ್ನೋದನ್ನ ಬಳಸಿದ್ರು ಪ್ರೊಫೆಷನಲ್ ಅಲ್ಲ. ಹಾಗಾಗಿ ಹಾಯ್ ಅಥವಾ ಹೆಲೋ ಅಂತ ಹೇಳಿ ನೆಕ್ಸ್ಟ್ ಅವರ ಹೆಸರನ್ನ ಬಳಸಿ ನಿಮ್ಮ ಇಮೇಲ್ ಅನ್ನ ಸ್ಟಾರ್ಟ್ ಮಾಡಬೇಕು. ಇಮೇಲ್ ಅಡ್ರೆಸ್ ಅನ್ನ ಕೊನೆಯಲ್ಲಿ ಟೈಪ್ ಮಾಡಿ. ಅಂದ್ರೆ ನೀವು ಯಾವ್ದಾದ್ರು ಇಮೇಲ್ ಅನ್ನ ಏನ್ ಬರಿಬೇಕು ಅದನ್ನ ಫಸ್ಟ್ ಬರ್ಕೊಂಡು, ಸಬ್ಜೆಕ್ಟ್ ಮತ್ತೆ ಇಮೇಲ್ ಅಲ್ಲಿ ಏನ್ ಬರಿಬೇಕು, ಇಮೇಲ್ ಬಾಡಿ ಅವುಗಳನ್ನ ಪೂರ್ತಿಯಾಗಿ ಬರೆದ ಮೇಲೆ ಇಮೇಲ್ ಅಡ್ರೆಸ್ ಅನ್ನ ಟೈಪ್ ಮಾಡಿ. ಇದರಿಂದ ನೀವು ಆಕ್ಸಿಡೆಂಟಲ್ ಆಗಿ ಬೇರೆಯವರಿಗೆ ಕಳ್ಸೋದು ತಪ್ಪುತ್ತೆ.
ಇನ್ನೊಂದಿಷ್ಟು ನೇಮ್ಗಳು, ಒಂದು ನಿಮ್ಮ ಕಮ್ಯುನಿಕೇಶನ್, ಇಮೇಲ್ ಕಮ್ಯುನಿಕೇಶನ್ ತುಂಬಾ ಫಾರ್ಮಲ್ ಆಗಿರ್ಬೇಕು. ಯಾಕಂದ್ರೆ ಇದನ್ನ ನಿಮ್ಮ ಬಾಸ್ಗಳು ಅಥವಾ ನಿಮ್ಮ ಕಸ್ಟಮರ್ಗಳು, ಕ್ಲೈಂಟ್ಗಳು, ಬೇರೆ ಪ್ರೊಫೆಸರ್ಗಳು ಯಾರ ಜೊತೆ ಬಳಸಿದ್ರು ಅವರು ಇದನ್ನ ಒಂದು ಪ್ರೂಫ್ ಆಗಿ ತೋರಿಸಬಹುದು. ಹಾಗಾಗಿ ಯಾವಾಗ್ಲೂ ಇಮೇಲ್ ಅನ್ನ ಫಾರ್ಮಲ್ ಆಗಿ ಬರೀರಿ. ನಿಮ್ಗೆ ಇಮೋಷನಲ್ ಆಗಿ ಸೆಂಡ್ ಮಾಡಬೇಡಿ. ನೀವು ಯಾವಾಗಾದ್ರೂ ಬೇಜಾರಾಗಿದ್ದಾಗ ಅಥವಾ ಸಿಟ್ಟಾಗಿದ್ದಾಗ ಇಮೇಲ್ ಬರ್ದು ಬಿಡ್ಬೋದು. ಆದ್ರೆ ಆತರ ಇಮೇಲ್ ಗಳನ್ನ ಕಳ್ಸಕ್ ಹೋಗ್ಬೇಡಿ. ಯಾಕಂದ್ರೆ ಆತರ ಇಮೇಲ್ ಗಳನ್ನ ಮುಂದೆ ಅವರು ನಿಮ್ಮ ವಿರುದ್ಧವಾಗಿ ಬಳಸ್ಕೋಬಹುದು. ಸೊ ಹಾಗಾಗಿ ಇಮೋಷನಲ್ ಆಗಿದ್ದಾಗ ಇಮೇಲ್ ಗಳನ್ನ ಸೆಂಡ್ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಇಮೇಲ್ ಅಲ್ಲಿ ಇಮೋಜಿಸ್ ಮತ್ತೆ ಸ್ಲ್ಯಾಂಗ್ ಅವುಗಳೆಲ್ಲ ಇರುತ್ತಲ್ಲ, ಲಾಲ್, OMG ಈ ತರ ಅಥವಾ ಯಾವ್ಯಾವ್ದು ಇಮೋಜಿಗಳು, ಅವುಗಳನ್ನೆಲ್ಲ ಇಮೇಲ್ ಅಲ್ಲಿ ಬಳಸಕ್ ಹೋಗ್ಬೇಡಿ. ಯಾಕಂದ್ರೆ ಇದನ್ನ ಫಾರ್ಮಲ್ ಆಗಿ ಬಳಸಬೇಕು. ಮತ್ತೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ಇದೆ, ಅದು ಇಮೇಲ್ ಅಲ್ಲಿ ಆಗಲ್ಲ ಅಂತ ಇದ್ರೆ, ಆ ಇಮೋಷನಲ್ ಕನ್ವರ್ಸೇಷನ್ಸ್ ಗಳು ಇದೆ ಅಂತ ಅಂದ್ರೆ ಇಮೇಲ್ ಮಾಡಕ್ಕೆ ಹೋಗ್ಬೇಡಿ. ಆ ತರ ಇದ್ರೆ ಕಾಲ್ ಮಾಡಿ.